ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿಯ ಶಾಲಾ ಮೈದಾನದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಅದ್ದೂರಿ ಚಾಲನೆ ದೊರೆತಿದ್ದು, ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿಕ್ಷಕರ ಸಂಘ ಬೆಂಗಳೂರು ಚಂದ್ರಶೇಖರ್ ನುಗಲಿ ಮಾತನಾಡಿದ್ದು, ಭಾಗವಹಿಸಿದ ಪ್ರತಿ ಕ್ರೀಡಾಪಟುಗಳನ್ನು ಕ್ರೀಡಾಂಗಣದಲ್ಲಿಯೇ ಸನ್ಮಾನಿಸಿದ್ದು ಇದೇ ಮೊದಲು ಎಂದಿದ್ದಾರೆ. ಖೋ ಪಂದ್ಯಾವಳಿಗಳಿಗಾಗಿ ಇಂದು ಹಲವು ಲೀಗ್ ಪಂದ್ಯಗಳು ಜರುಗ್ತಾ ಇದ್ದಾವೆ. ಬೆಂಗಳೂರು, ಮೈಸೂರು, ಕಲಬುರಗಿ, ಬೆಳಗಾವಿ ವಿಭಾಗದಿಂದ ತಂಡಗಳು ಅತ್ಯಂತ ಪೈಪೋಟಿಯಲ್ಲಿ ಪಂದ್ಯಾವಳಿಗಳು ಜರುಗ್ತಾ ಇದ್ದಾವೆ. ವಿಶೇಷವಾಗಿ ಅಂಡರ್ 17 ಇರ್ತಕ್ಕಂಥ ಪಂದ್ಯಾವಳಿಗಳು ಬಹಳ ರೋಚಕ ಹನಾನಿಯನ್ನು ಹೊಂದಿತ್ತು. ಮೊದಲನೇ ಪಂದ್ಯದಲ್ಲಿ ಬೆಳಗಾವಿ ಮತ್ತು ಬೆಂಗಳೂರಿನ ತಂಡವನ್ನು ತಾವು ವೀಕ್ಷಿಸಿದ್ರೆ ಬೆಳಗಾವಿ ತಂಡ ಅತ್ಯಂತ ತೀವ್ರ ಸೆಣಸಾಟವನ್ನು ಮಾಡಿ ಗೆದ್ದಿರ್ತಕ್ಕಂಥದ್ದು. ಅಂಡರ್ 14 ಕೂಡ ಹಲವಾರು ಹೋರಾಟ ನಡೀತಾ ಇದೆ. ಸಹಸ್ರಾರು ಜನ ಈ ಪಂದ್ಯಾವಳಿಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಹುಶಃ ಬಸವನ ಬಾಗೇವಾಡಿ ನಿಡಗುಂದಿ ತಾಲೂಕಿನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ಅದ್ದೂರಿಯಾಗಿರ್ತಕ್ಕಂಥ ಖೋ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೇವೆ. ಬಹಳಷ್ಟು ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರು, ಬೇರೆ ಬೇರೆ ಜಿಲ್ಲೆಯ ಕ್ರೀಡಾಪಟುಗಳು, ಕ್ರೀಡಾಧಿಕಾರಿಗಳು ಇಲ್ಲಿನ ವ್ಯವಸ್ಥೆ ಬಗ್ಗೆ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದ ಸ್ನೇಹಿತರು ಕೂಡ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ನಿಡಗುಂದಿ ತಾಲೂಕಿನ ಶಿಕ್ಷಕರು ಬಹಳಷ್ಟು ಪರಿಶ್ರಮ ವಹಿಸಿ ನಿಡಗುಂದಿ, ಬಳಬಟ್ಟಿ, ಮುದ್ದೇಬೇಳ ತಾಲೂಕು, ಬಾಗಲಕೋಟೆ, ಬಿಜಾಪುರ, ಬ್ಯಾಡಗಿ, ಹಾವೇರಿಯ ಹಲವಾರು ಜನ ಕ್ರೀಡಾಧಿಕಾರಿಗಳು, ವಿಶೇಷವಾಗಿ ನಿಡಗುಂದಿ ಪ್ರಾಮಾಣಿಕ. ಬ್ಯೂರೋ ರಿಪೋರ್ಟ್ ಅಲಿ ಮಕಾನದಾರ್, BV5 ನ್ಯೂಸ್ ಕನ್ನಡ, ನಿಡಗುಂದಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.